ಕಾಫಿಯಲ್ಲಿ ಎಷ್ಟೊಂದು ಜನ ಶುಗರ್ ಒಳ್ಳೇದಲ್ಲ ಅಂತ ಜಾಗ್ರಿ ಹಾಕ್ತಿದ್ದಾರೆ. ಜಾಗ್ರಿನೂ ಒಳ್ಳೇದಲ್ಲ. ಇಲ್ಲಿ BP ಶುಗರ್ಗೆ ಫ್ರೀ ಆಗಿ ನಾವು ಟೆಸ್ಟಿಂಗ್ ಎಲ್ಲ ಮಾಡ್ತೀವಿ. ನಮಸ್ಕಾರ ಬಂಧುಗಳೇ, ಜನಜಾಗೃತಿ ಪಬ್ಲಿಕ್ ಚಾನಲ್ಗೆ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ. ಇವತ್ತಿನ ದಿವಸ ನಾವು ಕೆಂಗೇರಿ ಸಮುದಾಯ ಆರೋಗ್ಯ ಕೇಂದ್ರ ಇಲ್ಲಿ ಇರ್ತಕ್ಕಂತಹ ಅನುಕೂಲತೆಗಳ ಬಗ್ಗೆ ನಿಮ್ಮ ಮುಂದೆ ನಾವು ಬಂದಿದ್ದೇವೆ. ಇಲ್ಲಿ BP ಮತ್ತು ಶುಗರ್ ಈ ಎಲ್ಲವನ್ನು ಉಚಿತವಾಗಿ ಮಾಡಿಕೊಳ್ಳಲಾಗುತ್ತೆ. ಪ್ರತಿಯೊಂದನ್ನು ಸಹ ಇಲ್ಲಿ ಉಚಿತವಾಗಿದೆ. ಯಾರು ಯಾವುದೇ ರೀತಿ ಸಂಕೋಚ ಪಟ್ಕೊಂಡೇ ಇದರ ಉಪಯೋಗನ ದಯವಿಟ್ಟು ಪಡ್ಕೊಳ್ಳಿ. ನಮಸ್ಕಾರ ಬಂಧುಗಳೇ, ತಮ್ಮೆಲ್ಲರಿಗೂ ಜನಜಾಗೃತಿ ಪಬ್ಲಿಕ್ ಚಾನಲ್ಗೆ ಆಧಾರದ ಸ್ವಾಗತ. ನಾವು ಇವತ್ತಿನ ದಿವಸ ಸರ್ಕಾರಿ ಸಮುದಾಯ ಆರೋಗ್ಯ ಕೇಂದ್ರ ನಾವು ಇವತ್ತಿನ ದಿವಸ ನಮ್ಮ BP ಮತ್ತು ಶುಗರ್ ನಮ್ಮ ಡಾಕ್ಟರ್ ವಂದನಾ ಅವರ ಬಳಿ ಇದ್ರ ಬಗ್ಗೆ ಕೆಲವು ಪ್ರಶ್ನೆಗಳನ್ನ ಕೇಳ್ತೀವಿ. ಅವರು ಒಂದು ಉತ್ತಮವಾದ ಸಲಹೆಯನ್ನು ಕೊಡ್ತಾರೆ. ನಮಸ್ಕಾರ. ನಮಸ್ಕಾರ, ನಾನು ಡಾಕ್ಟರ್ ವಂದನಾ. ಡಾಕ್ಟ್ರೆ, ಇತ್ತೀಚೆಗೆ ಜನಗಳಲ್ಲಿ BP ಮತ್ತೆ ಶುಗರ್ ಅದು ತುಂಬಾ ಕಾಣಿಸ್ಕೊಳ್ತಾ ಇದೆ. BP ಮತ್ತೆ ಶುಗರ್ ಅಂತ ಅಂದ್ರೆ ಏನು ಅಂತ ನಮ್ಗೆ ಸ್ವಲ್ಪ ಮಾಹಿತಿ ಕೊಡಿ. 140 ಗಿಂತ ಜಾಸ್ತಿ ಇದ್ರೆ, 140/90 ಗಿಂತ ಜಾಸ್ತಿ ಇದ್ರೆ ನಿಮ್ಗೆ BP ಇದೆ ಅಂತ ಹೇಳ್ತೀವಿ. ಶುಗರ್ ನಿಮ್ ಬ್ಲಡ್ ಶುಗರ್ ಎನಿ ಕರೆಂಟ್ ಲೈಕ್ ರ್ಯಾಂಡಮ್ ಆಗಿ ಚೆಕ್ ಮಾಡಿದಾಗ 200 ಗಿಂತ ಜಾಸ್ತಿ ಇದ್ರೆ ನಿಮ್ಗೆ ಶುಗರ್ ಇದೆ ಅಂತ ಹೇಳ್ತೀವಿ. ಡಾಕ್ಟ್ರೆ, ಇತ್ತೀಚಿನ ದಿನಗಳಲ್ಲಿ BP ಶುಗರ್ ಸಾಮಾನ್ಯವಾಗ್ಬಿಟ್ಟಿದೆ. ಇದ್ರ ಬಗ್ಗೆ ನೀವು ಜನಕ್ಕೆ ಏನಂತ ಮಾಹಿತಿ ಕೊಡ್ತೀರಾ? ಜನ ಜಾಸ್ತಿ ಜಂಕ್ ಫುಡ್ ತಿಂತಿದ್ದಾರೆ. ಎಷ್ಟು ಪ್ರೋಟೀನ್ ತಿನ್ಬೇಕು, ಎಷ್ಟು ಕಾರ್ಬ್ಸ್ ತಿನ್ಬೇಕು, ಫೈಬರ್ ತಿನ್ಬೇಕು ಅದೆಲ್ಲ ಅವೇರ್ನೆಸ್ ಇಲ್ಲ. ಆಮೇಲೆ ಫಿಸಿಕಲ್ ಆಕ್ಟಿವಿಟಿ ಜಾಸ್ತಿ ಮಾಡ್ತಿಲ್ಲ. ಮತ್ತೆ BP ಶುಗರ್ ಅದರ ಲಕ್ಷಣಗಳೇನು? ಜಾಸ್ತಿ ಇದ್ದಾಗ ತಲೆ ಸುತ್ತೋದು, ಹೆಡ್ ಏಕ್, ಮತ್ತೆ ಸುಸ್ತಾಗೋದು ಇದೆಲ್ಲ ಜಾಸ್ತಿ. ಶುಗರ್ ಅಲ್ಲಿ ಜಾಸ್ತಿ ಇದ್ದಾಗ ನರಗಳಲ್ಲಿ ಪ್ರಾಬ್ಲಮ್ ಆಗುತ್ತೆ. ನಿಮ್ ಕಣ್ಣಲ್ಲಿ ಪ್ರಾಬ್ಲಮ್ ಆಗೋದು, ಇಲ್ಲ ಸುಸ್ತಾಗೋದು ಇದೆಲ್ಲ ಸ್ವಲ್ಪ ಜಾಸ್ತಿ ಆಗುತ್ತೆ. ಮಸಲ್ ಎಲ್ಲ ಲೈಕ್ ವೀಕ್ನೆಸ್ ಆಗೋದು, ವೆಯ್ಟ್ ಲಾಸ್. BP ಶುಗರ್ ವಂಶ ಪರಂಪರೆಗೆ ಬರುತ್ತೆ ಅಂತೀರಾ? ನಿಮ್ ತಂದೆ ತಾಯಿಗೆ BP ಶುಗರ್ ಇದ್ರೆ ನಿಮಗ್ ಬರ್ಬೋದು, ಇಲ್ಲ ಬರ್ತೇನೆ. ಯಾವ್ಯಾವ ಹಣ್ಣುಗಳನ್ನ ತಿನ್ಬೋದು? ಆಪಲ್, ಗೋವಾ ಮತ್ತೆ ಬೆರೀಸ್ ತಿನ್ಬೋದು. ಬನಾನಾ, ಜಾಕ್ ಫ್ರೂಟ್ ಜ್ಯೂಸ್ ಮಾಡ್ಕೊಂಡು ಕುಡಿಯೋಂಗಿಲ್ಲ. ಬಿಕಾಸ್ ಜ್ಯೂಸ್ ಮಾಡ್ಕೊಂಡು ಕುಡಿಯಾಗ ಸಡನ್ ಆಗಿ ಬ್ಲಡ್ ಶುಗರ್ ಸ್ಪೈಕ್ ಆಗುತ್ತೆ. ಇಂಥದೇ ಹಣ್ಣು ತಿನ್ನಬಾರ್ದು ಶುಗರ್ ಇರೋರು ಅಂತ ಏನಾನ ಇದೆಯಾ? ವಾಟರ್ಮೆಲನ್, ಬನಾನಾ ಮತ್ತೆ ಜಾಕ್ ಫ್ರೂಟ್. BP ಶುಗರ್ ಇರೋರು ಡೈಲಿ ಯಾವ ರೀತಿ ಇರಬೇಕು ಅವ್ರ ಊಟದಲ್ಲಿ ಅಂತ ಸ್ವಲ್ಪ ಹೇಳಿ. 50% ಪ್ರೋಟೀನ್ ತಿನ್ಬೇಕು. ಚಪಾತಿ ಇಲ್ಲ ರಾಗಿ ಇದೆಲ್ಲ ತಿನ್ಬೋದು. ತರಕಾರಿ ಸ್ವಲ್ಪ ಜಾಸ್ತಿ ತಿನ್ಬೇಕು. ನೀವು ಎಷ್ಟು ರೈಸ್ ತಿಂದ್ರೆ ಎಷ್ಟು ತರಕಾರಿ ತಿನ್ಬೇಕು. ಆಮೇಲೆ ಪ್ರೋಟೀನ್. ಶುಗರ್ ಇರೋರಿಗೆ ಜಾಸ್ತಿ ಮಸಲ್ ಲಾಸ್ ಆಗುತ್ತೆ. ಸೊ ನೀವು ಅದಕ್ಕೆ ಲೈಕ್ ಮಸಲ್ ಲಾಸ್ ಆಗದೆ ಜಾಸ್ತಿ ಪ್ರೋಟೀನ್ ಲೈಕ್ ಎಗ್ ಇಲ್ಲ ನಾನ್ ವೆಜ್ ಐಟಮ್ಸ್ ಇಲ್ಲ ಜಾಸ್ತಿ ದಾಲ್ ಈ ತರ ಪ್ರೋಟೀನ್ ಇರೋದು ಸ್ವಲ್ಪ ಜಾಸ್ತಿ ತಿನ್ಬೇಕು. ಜೋಳದ ಐಟಮ್ ತಿನ್ಬೋದು. ಮತ್ತೆ BPಗೆ ನೀವು ಸ್ವಲ್ಪ ಉಪ್ಪು ಕಮ್ಮಿ ಮಾಡ್ಬೇಕು. BP ಶುಗರ್ ಇರೋದ್ರಿಂದ ಏನಾನ ಹಾರ್ಟ್ ಗೆ ಸಮಸ್ಯೆ ಏನಾನ ಇದೆಯಾ? BP ಇಂದ ಹಾರ್ಟ್ ಗೆ ಪ್ರಾಬ್ಲಮ್ ಫ್ಯೂಚರ್ ಅಲ್ಲಿ ಆಗ್ಬೋದು. ಆಮೇಲೆ ಶುಗರ್ ಇಂದ ನಿಮ್ಗೆ ಕಿಡ್ನಿ ಪ್ರಾಬ್ಲಮ್ ಆಗುತ್ತೆ. ಜಾಸ್ತಿ ಬ್ಲಡ್ ಶುಗರ್ ಕಂಟಿನ್ಯೂಸ್ ಆಗಿದ್ರೆ ಕಿಡ್ನಿಗೆ ಫ್ಯೂಚರ್ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ. ಮತ್ತೆ BP ಶುಗರ್ ಇರುವಂತಹ ಪೇಷಂಟ್ಗಳಿಗೆ ನೀವು ಅವರ ಆಹಾರ ಪದ್ಧತಿ ಅದ್ರ ಬಗ್ಗೆ ಏನಾದ್ರು ಒಂದು ಮಾಹಿತಿ ಕೊಡಿ. ಸ್ವಲ್ಪ ಮನೆಯಲ್ಲಿ ಫುಡ್ ಜಾಸ್ತಿ ತಿನ್ನಿ. ಜಂಕ್ ಫುಡ್ ಅವಾಯ್ಡ್ ಮಾಡಿ. BPಗೆ ಸ್ವಲ್ಪ ಸಾಲ್ಟ್ ಅವಾಯ್ಡ್ ಮಾಡ್ಬೇಕು. ಶುಗರ್ಗೆ ಸ್ವಲ್ಪ ರೈಸ್ ಮತ್ತೆ ಜಾಸ್ತಿ ಕ್ಯಾಲರೀಸ್ ಇರೋದು ಲೈಕ್ ಕಾರ್ಬ್ಸ್ ಇರೋದು ಅವಾಯ್ಡ್ ಮಾಡ್ಬೇಕು. ಡಾಕ್ಟ್ರೆ, BP ಶುಗರ್ ಇರೋರಿಗೆ ಅವರ ಜೀವನ ಶೈಲಿ ನಡೆಸೋದ್ರ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿ ಕೊಡಿ. ರೈಸ್ ಸ್ವಲ್ಪ ಕಮ್ಮಿ ಮಾಡ್ಬೇಕು. ಉಪ್ಪೆಲ್ಲ ಸ್ವಲ್ಪ ಕಮ್ಮಿ ಮಾಡ್ಬೇಕು. ಜ್ಯೂಸ್ ಎಲ್ಲ ಕುಡಿಬಾರ್ದು. ಹಂಗೆ ಹಣ್ಣು ತಿನ್ಬೋದು. ಆಮೇಲೆ ಟೀ ಕಾಫಿಯಲ್ಲಿ ಎಷ್ಟೊಂದ್ ಜನ ಶುಗರ್ ಒಳ್ಳೇದಲ್ಲ ಅಂತ ಜಾಗ್ರಿ ಹಾಕ್ತಿದ್ದಾರೆ. ಜಾಗ್ರಿನೂ ಒಳ್ಳೇದಲ್ಲ. ಡಿಫ್ರೆನ್ಸ್ ಬಿಟ್ವೀನ್ ಶುಗರ್ ಅಂಡ್ ಜಾಗ್ರಿ, ಬರೀ ಜಾಗ್ರಿಯಲ್ಲಿ ಸ್ವಲ್ಪ ಐರನ್ ಇದೆ ಅಷ್ಟೇ, ಬಟ್ ಶುಗರ್ ಅಷ್ಟೇ ಇರುತ್ತೆ ಸೇಮ್ ಅಮೌಂಟ್. ಸೊ ಅದು ಒಳ್ಳೇದಲ್ಲ. ಆಮೇಲೆ ಲೈಫ್ ಸ್ಟೈಲ್ ಮಾಡಿಫಿಕೇಶನ್, ಸ್ವಲ್ಪ ಎಕ್ಸಸೈಸಸ್ ಜಾಸ್ತಿ ಮಾಡೋದು, ಸ್ವಲ್ಪ ಆಕ್ಟಿವ್ ಆಗಿರೋದು ಲೈಕ್ 50% ಪ್ರಿವೆಂಟ್ ಆಗುತ್ತೆ ನಿಮ್ಗೆ BP ಶುಗರ್ ಬರೋದು. ಇನ್ನೊಂದು BPಗೆ ಮೇಜರ್ ರಿಸ್ಕ್ ಫ್ಯಾಕ್ಟರ್ ಸ್ಮೋಕಿಂಗ್ ಮತ್ತೆ ಆಲ್ಕೋಹಾಲ್ ಕನ್ಸಂಪ್ಷನ್. ಅದು ಅವಾಯ್ಡ್ ಮಾಡಿದ್ರು ಸ್ವಲ್ಪ ಹೆಲ್ಪ್ ಆಗುತ್ತೆ. BP ಶುಗರ್ ಇರೋರು ಯಾವ ರೀತಿ ಟೆಸ್ಟ್ ಮಾಡಿಸ್ಕೋಬೇಕು? ಮತ್ತೆ ಅವರು ಊಟಕ್ಕಿಂತ ಮುಂಚೆ ಯಾವ ರೀತಿ ಮಾತ್ರೆ, ಆದ್ಮೇಲೆ ಯಾವ ರೀತಿ ಮಾತ್ರೆ ತಗೋಬೇಕು? 3 ಟೆಸ್ಟ್ ಇದೆ. ಒಂದು ಫಾಸ್ಟಿಂಗ್ ಬ್ಲಡ್ ಶುಗರ್ ಅಂತ, ನೀವು ಖಾಲಿ ಹೊಟ್ಟೆಯಲ್ಲಿ ಬಂದು ಆ ಟೆಸ್ಟ್ ಮಾಡಿಸ್ಬೇಕು. ಇನ್ನೊಂದು ಪೋಸ್ಟ್ ಪ್ರ್ಯಾಂಡಿಯಲ್ ಬ್ಲಡ್ ಶುಗರ್, ಅದು ಊಟ ಆಗಿದ್ದು 2 ಗಂಟೆ ಮೇಲೆ ಟೆಸ್ಟ್ ಆದ್ಮೇಲೆ ಎಷ್ಟು ಶುಗರ್ ಇದೆ ನಿಮ್ ಬ್ಲಡ್ ಅಲ್ಲಿ ಅಂತ ಚೆಕ್ ಮಾಡ್ತೀವಿ. ಆಮೇಲೆ 3 ತಿಂಗಳಿಗೆ ಒಂದ್ಸತಿ HbA1c ಅಂತ ಟೆಸ್ಟ್ ಮಾಡಿಸ್ಬೇಕು. ಈ ಟೆಸ್ಟ್ ಅಲ್ಲಿ 3 ತಿಂಗಳಲ್ಲಿ ಆವರೇಜ್ ಬ್ಲಡ್ ಶುಗರ್ ನಿಮ್ಗೆ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ನಾವು ಮೋಸ್ಟ್ಲಿ ಡಯಾಗ್ನೋಸ್ ಮಾಡೋದು BP ಶುಗರ್ ಇದೆಯಾ ಅಂತ HbA1c ರಿಸಲ್ಟ್ಸ್
ನೋಡ್ಸುತ್ತೆ. ಆಮೇಲೆ ಬಿಪಿಗೆ ನೀವು 3 ಕನ್ಸಿಕ್ಯೂಟಿವ್ ಡೇಸ್ 3 ದಿನ ಕಂಟಿನ್ಯೂಸ್ ಆಗಿ ಬೆಳಗ್ಗೆ ಸಂಜೆ ಬಿಪಿ ಚೆಕ್ ಮಾಡಿಸ್ಕೋಬೇಕು. 3 ದಿನಾನು ನಿಮ್ಗೆ ಬಿಪಿ ಜಾಸ್ತಿ ಇದೆ ಅಂದ್ರೆ ನಿಮ್ಗೆ ಬಿಪಿ ಇದೆ ಅಂತ. ಸೊ ಅವಾಗ ನೀವು ಮಾತ್ರೆ ಶುರು ಮಾಡ್ಬೇಕು. ನಮ್ ಕೆಂಗೇರಿ CHC ಅಲ್ಲಿ NCD ಅಂತ ಒಂದ್ ಸಪರೇಟ್ ಡಿಪಾರ್ಟ್ಮೆಂಟ್ ಇದೆ, ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಅಂತ. ಇಲ್ಲಿ BP ಶುಗರ್ಗೆ ಫ್ರೀ ಆಗಿ ನಾವು ಟೆಸ್ಟಿಂಗ್ ಎಲ್ಲ ಮಾಡ್ತೀವಿ. BP ಶುಗರ್ಗಿರೋ 3 ಟೆಸ್ಟ್ ಇಲ್ಲಿ ಫ್ರೀ ಆಗಿ ಮಾಡಿಸ್ತೀವಿ. ಸೊ ನಿಮ್ಗೆ ಯಾರಿಗಾದ್ರೂ ಚೆಕ್ ಮಾಡಿಸ್ಕೋಬೇಕು ಅಂದ್ರೆ ಇಲ್ಲ ನಿಮ್ಗೆ ಡೌಟ್ ಇದ್ರೆ ಲೈಕ್ ಸ್ಕ್ರೀನಿಂಗ್ ಮೋಸ್ಟ್ ಇಂಪಾರ್ಟೆಂಟ್. ಎಷ್ಟೊಂದ್ ಜನ ಇಂಡಿಯಾ ಅಲ್ಲಿ ಚೆಕ್ ಮಾಡಿಸ್ಕೊಳ್ಳೋದೇ ಇಲ್ಲ, ಅವ್ರಿಗೆ BP ಶುಗರ್ ಇದೆ ಅಂತ ಅವ್ರಿಗೆ ಗೊತ್ತಿರೋದೇ ಇಲ್ಲ. ಸೊ ಇಲ್ಲಿ ಫ್ರೀ ಆಗಿ ಮಾಡ್ತಿದೀವಿ, ಬಂದು ಒಂದ್ಸತಿ ಚೆಕ್ ಮಾಡಿಸ್ಕೊಳ್ಳಿ. ನಮ್ ಜೊತೆಗೆ ಉತ್ತಮವಾದ ಮಾಹಿತಿ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು ಡಾಕ್ಟ್ರೆ. ನಮಸ್ಕಾರ.